ಸವದತ್ತಿ ತಾಲೂಕಿನ ಜಕಬಾಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘದ ವತಿಯಿಂದ ರೈತರಿಗೆ ಹೊಸ ಹಾಗೂ ಹೆಚ್ಚುವರಿ ಸಾಲ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ನೀಡುವ ಭರವಸೆ ನೀಡಿದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿರೂಪಾಕ್ಷಣ್ಣ ಮಾಮನಿ ರೈತರಿಗೆ ಬರ ಪರಿಹಾರ ಒದಗಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಇನ್ನೂ ಒಂದು ಹೊಸ 2-3 ಪ್ರಾಡಕ್ಟ್ ಇವತ್ತು ಬರೀ ದೊಡ್ಡ ರೈತರಿರ್ತಾರೆ, ಬರೀ 5 ಲಕ್ಷ ಸಾಲೋದಿಲ್ಲ ನಮ್ಮ ಕಮತಕ್ಕೆ. ಅದಕ್ಕೆ ಬೆಳೆ ಸಾಲವಾಗಿ ಮತ್ತೆ ಎಕರೆಗೆ 50,000 ರೂಪಾಯಿ, ಎಕರೆಗೆ 10 ಲಕ್ಷ ರೂಪಾಯಿ ಲಿಮಿಟ್ ಮಾಡ್ರಿ. 100% ಸಾಲದ 100% ನೀವು ಕಮರ್ಷಿಯಲ್ ಬ್ಯಾಂಕ್ನಾಗ ಏನು ಇಂಟ್ರೆಸ್ಟ್ ಕೊಡ್ತಾರಲ್ಲ ಅದೇ ರೀ 100% ಬಡ್ಡಿ ದರದಲ್ಲಿ ನಿಮಗೆ 10 ಲಕ್ಷವರೆಗೆ ಅದಕ್ಕೆ ಕೊಡುವಂಥ ದಿನಮಾನದಲ್ಲಿ ಇದೇನು ಸಂಘ ಇತ್ತಲ್ಲ 3,83,000 ರೂಪಾಯಿ. ಹೋದ ಸಲ 3 ಕೋಟಿ ಇತ್ತು, 3,83,00,000 ಆಗೈತಿ. ಮುಂದೆ ನಿಮ್ದು 6 ಕೋಟಿ ಆದರೂ ಮಾಡಿಕೊಡುವಂಥ ನನಗೆ ತಾಕತ್ತೈತಿ, ಅದು ಮಾಡ್ಕೊಡ್ತೀನಿ. ಅದೇ ಜೊತೆಯಾಗಿ ನಿಮ್ಗೆ ಯಾರಾದ್ರೂ ಟ್ರ್ಯಾಕ್ಟರ್ ಸಾಲ ಬರೀ 3% ಟ್ರ್ಯಾಕ್ಟರ್ ಸಾಲ ಬೇಕಂದ್ರೂ ನೀವು ನಿಮ್ಮ ಸಂಘಕ್ಕೆ ಹೋಗಿ ನೀವು ಕೇಳಿದ್ರೆ ಅದನ್ನ ಮಾಡಿಸ್ಕೊಡುವಂಥ ಕೆಲಸ ಇಚ್ಛೆ ಪಡ್ತೇನೆ. ಅದ್ರ ಜೊತೆಯಾಗಿ ಈಗ ಹೊಸ ಸರ್ಕಾರ ಅದೊಂದು ರಿಯಲ್ ಎಸ್ಟೇಟ್ ಸರ್ಕಾರ. ರಿಯಲ್ ಎಸ್ಟೇಟ್ ಉದ್ಯೋಗ ಇಷ್ಟು ದಿವಸ ನಮ್ಮ ಸಿದ್ದರಾಮಯ್ಯ ಅವರು ಇದ್ರು, ಅದನ್ನ ರೈತರ ಪರವಾಗಿ ಬಿಡದಿ ತಾವೆಲ್ಲ ನೋಡಿದ್ವಿ. ಬಿಡದಿ ಟೌನ್ಶಿಪ್ ಅಂತ ಹೇಳಿ ಸಿದ್ದರಾಮಯ್ಯನವರು ಹತ್ತಿಗೆ ಹಿಡಿದಿದ್ರು. ಅದನ್ನು ಬಂದಿದ್ದು ಓಪನ್ ಆಗ್ತದೆ. ಸಾಕಷ್ಟು ಅದರಿಂದ ರೈತರಿಗೆ ಅನ್ಯಾಯ ಆಗ್ತದೆ ಅನ್ನೋದು ಮನವರಿಕೆದ ಸಹಿತ ಇವತ್ತು ಆ ಟೌನ್ಶಿಪ್ ಮಾಡಿ ರಿಯಲ್ ಎಸ್ಟೇಟ್ ಪುಣ್ಯಭೂಮಿ ಲಕ್ಷ್ಮೀದೇವಿ ಹಾಗೂ ದುರ್ಗಮ್ಮ ದೇವಿಯ ಸನ್ನಿಧಾನದಲ್ಲಿ ಶ್ರೀ ಲಕ್ಷ್ಮೀದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಜಕ್ಪಾಳ ಇದರ ಸಾಲು ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಷಟಸ್ಥಲ ಬ್ರಹ್ಮೆ ರೇಣುಕ ಶಿವೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಜಗುಪ್ಪಿ ಇವರ ಪಾದಗಳಿಗೆ ನಮಸ್ಕರಿಸಿ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಘದ ಅಧ್ಯಕ್ಷ ಬಸಲುವಿ ಗುಂದಿಯವರೇ ಮಾಡಿ, ಆನಂದ್ ಮಾಮನಿಯವರು ಹೆಂಗೆ ನಿಮ್ಮ ಜೊತೆ ನಡ್ಕೊಂಡಿದ್ರು ನೀವು ಅದನ್ನ ಅವ್ರಂಗೆ ನಡ್ಕೋಬೇಕಪ್ಪ ಅಂತ ಹೇಳಿ ನನಗೆ ಒಂದು ಆಶೀರ್ವಾದ ಮಾಡಿದ್ರಲ್ಲ, ತಮಗೆ ನಾನು ಈ ವೇದಿಕೆ ಭಾಳ ಧನ್ಯವಾದಗಳು ಇಷ್ಟಪಡ್ತೀನಿ. ಅದೇ ಪ್ರಕಾರ ಇವತ್ತಾಗ ಸಿದ್ದಣ್ಣ ಅವರು ಭಾಳ ವಿಸ್ತಾರವಾಗಿ ಮಾತಾಡಿದ್ರು ಹೆಂಗೆ ನಡೀತೈತಪ್ಪ ಅಂತೇಳಿ ಬ್ಯಾಂಕು. ಇವತ್ತು ನಾನು ಇಲ್ಲಿ ನಿಂದಾಕು ಇವತ್ತು ಆನಂದ್ ಮಾಮನಿಯವರ ಕಾರಣ, ಇವತ್ತು ನಿಮ್ಮ ಕೆಲಸ ಆಗೋ ಆನಂದ್ ಮಾಮನಿಯವರ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು